ನಮಸ್ತೆ ಎಲ್ಲರಿಗೂ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಯಾರಾದರೂ ಹೊಸಬರು ಫಸ್ಟ್ ಸರಿ ಚಾನಲಿಗೆ ಬಂದು ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸಬ್ರು ಯಾರಾದರೂ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡಿ. ತುಂಬ ಜನ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿ ವಿಶ್ವಾಸ ಅಂತೂ ನನಗೆ ತುಂಬ ಇದೆ, ಖುಷಿಯಾಗುತ್ತೆ ಒಂದೊಂದು ಸರಿ ನಿಮಗೆ ಕಮೆಂಟ್ ನೋಡಿದಾಗ. ನೋಡಿ, ಇವತ್ತು ಕೋಲಿಯರ್ಸ್ ಗಿಡಗಳಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅವು ಕಟಿಂಗ್ ಇಟ್ಟಿದ್ದೆ ನೋಡಿ, ಕ್ಲೀನ್ ಮಾಡಿ ಎಲ್ಲ ಗಾರ್ಡನ್ ಕೆಲಸ ಮುಗಿಸ್ಬೇಕು. ಇವಾಗ ಚೆನ್ನಾಗಿ ಬೆಳೆದಿದೆ. ಇದು ಬೀಜದಿಂದ ಬಂದಿರೋ ಚೇಪೆಕಾಯಿ ಗಿಡ. 5 ವರ್ಷದ ಮೇಲೆ ಕಾಯಿ ಬಿಡ್ತು. ಯಾವುದೇ ಬೀಜದಿಂದ ಬಂದಿರೋ ಗಿಡಗಳು, ಹಣ್ಣಿನ ಗಿಡಗಳು 5 ವರ್ಷವೇ ಆಗಬೇಕು. 6ನೇ ವರ್ಷ ಬಂದ್ರೂ ಉದುರುತ್ತೆ, 7ನೇ ವರ್ಷದಿಂದ ಹಣ್ಣು ಬರುತ್ತೆ. ಇದು ಅಷ್ಟೇ ಕಾಯಿ ಕಮ್ಮಿಯಾಗಿತ್ತು, ಯಾಕೆಂದರೆ 1 ವರ್ಷದಿಂದ ಅದಕ್ಕೇನು ಕೊಟ್ಟಿರಲಿಲ್ಲ. ಕ್ಲೀನ್ ಮಾಡ್ಬೇಕಾದ್ರೆ ತೋರಿಸಿದ್ದೆ. 4-5 ಇಂಚ್ ಮಣ್ಣು ತೆಗೆದುಬಿಟ್ಟು ಅದಕ್ಕೆ ಕಿಚನ್ ವೇಸ್ಟು, ಗೊಬ್ಬರ, ವರ್ಮಿ ಕಾಂಪೋಸ್ಟು ಸುತ್ತ. ಯಾಕೆಂದರೆ ದೊಡ್ಡ ಡ್ರಮ್ಮಲ್ಲಿರೋಕ್ಕೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಬೇಕು ಗಿಡಗಳಿಗೆ ಫೀಡಿಂಗು. ಅದರಿಂದ ನಾನು ಎಷ್ಟೊಂದು ಹಾಕ್ಬಿಟ್ಟು ಮತ್ತೆ ತೆಗೆದಿರೋ ಮಣ್ಣು ಹಾಕಿದ್ದೆ. ಅದರಿಂದ ಇವಾಗ ಮತ್ತೆ ಗಿಡ ಚಿಗುರ್ಬಿಟ್ಟು ಎಲೆಗಳು ಹಣ್ಣಾಗಿರೋವೆಲ್ಲ ತೆಗೆದುಬಿಟ್ಟಿದ್ದೆ ಇವಾಗ ಚಿಗುರ್ಬಿಟ್ಟು ಕಾಯೆಲ್ಲ ಕಚ್ಚಿದೆ. ಆಮೇಲೆ ಇದು ಆಪಲ್ ಬೇರು. ಇದು ಅಷ್ಟೇ, ಹೋದ ವರ್ಷ ರಿಪಾರ್ಟ್ ಮಾಡಿರಲಿಲ್ಲ, ಕಾಯಿ ಬಿಟ್ಟಿರಲಿಲ್ಲ. ಈ ವರ್ಷ ರಿಪಾರ್ಟ್ ಮಾಡಿದ್ಮೇಲೆ 4 ಕಾಯಿ ಕಚ್ಚಿದೆ. ಬರೋ ವರ್ಷವೂ ರಿಪಾರ್ಟ್ ಮಾಡ್ಕೊಂಡು ಸರಿಯಾಗಿ ಅದರ ಹೂವು ಬರೋ ಟೈಮಲ್ಲಿ ಮಾಡ್ಕೊಂಬಿಟ್ಟು ಗೊಬ್ಬರ ಕೊಡೋದ್ರಿಂದ ನಾವು ಪಾಟ್ಗಳಿಗೆ ಹಣ್ಣಿನ ಗಿಡಗಳಿಂದ ವರ್ಷವೂ ಹಣ್ಣು ತೊಗೋಬೋದು. ಇಲ್ಲ ಅಂದರೆ ಕಮ್ಮಿ ಆಗ್ತಾ ಹೋಗುತ್ತೆ. ವರ್ಷದುದ್ದಕ್ಕೂ ನಾವು ನೀರು ಹಾಕಿ ಎಷ್ಟೋ ಮಣ್ಣಲ್ಲಿರೋ ಅಂಶಗಳೆಲ್ಲ ಹೊರ್ಟೋಗಿರುತ್ತೆ. ಗೊಬ್ಬರನೂ ಜಾಸ್ತಿ ಸಾಲಲ್ಲ. ಆವಾಗ ನಾವು ತೆಗೆದ್ಬಿಟ್ಟು ಬರೀ ಬೇರೂ ಜಾಸ್ತಿ ಆಗಿರುತ್ತೆ. ಆವಾಗ ಬೇರೆಲ್ಲ ತೆಗೆದ್ಬಿಟ್ಟು ನಾವು ಗೊಬ್ಬರ ಕೊಡೋದ್ರಿಂದ 1 ವರ್ಷ ಮತ್ತೆ ಗಿಡಗಳು ಚೆನ್ನಾಗಾಗುತ್ತೆ. ನೋಡಿ, ಇಲ್ಲೆಲ್ಲ ಗಲಾಟೆ ಹೂವಿಂದು, ಕಾಸ್ಮಸ್ ಹೂವು, ಆಮೇಲೆ ಇದು ಡುಕೋಮ ಅಂತಾರಲ್ಲ ಅದು ಎಲ್ಲ ಗಿಡ. ಡುಕೋಮದಲ್ಲಿ 3 ಕಲರು ಇದೆ. 3 ಕಲರು ಒಂದೇ ಕಡೆ ಇಟ್ಟಿದ್ದೀನಿ. ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ. ಅದರಲ್ಲಂತೂ ಕನಕಾಂಬರ ಕಲರ್ ಅಂತೂ ತುಂಬ ಚೆನ್ನಾಗಿದೆ. ಆಮೇಲೆ ಇದು ದಾಸವಾಳನೂ ಅದೇ ಸಾಲಲ್ಲಿ ಇದಲ್ವ, ಹಂಗೆ ನೋಡ್ಕೊಂಬಂದೆ. ಅಲ್ಲಿ ಒಂದರಲ್ಲಿ ಮಾತ್ರ ನಾಟಿ ಡಬಲ್ ಪೆಟಲು, ಪಿಂಕ್ ಕಲರು ಅಲ್ಲ, ರೆಡ್ಡು ಅಲ್ಲ, ಆ ಥರ ಇದೆ. ಅದು ಸ್ವಲ್ಪ ಎಲೆ ಮುದ್ರ ರೋಗ ಆ ಥರ ಇದ್ದರೆ ಹೂವು ಬೆಳೆಯಲ್ಲ. ಅದು ಒಂಥರ ಮಿಲಿಬಗ್ಸ್ ಥರನೇ. ಫಸ್ಟು ಎಲೆ ಮುದುರ್ತಾ ಹೋಗುತ್ತೆ. ನಾವು ಗಮನಿಸಿದಾಗ ಅದು ಚಿಕ್ಕ ಹುಳ ಹಿಂದ್ಗಡೆ ಇರುತ್ತೆ. ಅದರಿಂದ ಅದು ಎಲ್ಲಿವರೆಗೂ ಹರಡಿದೆಯೋ ಅಲ್ಲಿವರೆಗೂ ಕಟ್ ಮಾಡಿ ತೆಗೆದುಬಿಟ್ರೆ ಅಲ್ಲಿಗೆ ಅದು ಹರಡೋದು ನಿಂತೋಗುತ್ತೆ. ಗುಲಾಬಿಯಲ್ಲಿ ನಾಟಿ ಗುಲಾಬಿ ಬಿಡ್ತಾನೇ ಇದ್ದಾವೆ. ನಾನು ವಾರಕ್ಕೆ 1 ಸರಿನೋ 2 ಸರಿನೋ ಹೋಗಿರ್ತೀನಿ. ಮಾಡಿದ ವಿಡಿಯೋಗಳು ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ. ಇಲ್ಲ ಅಂದರೆ ನಮ್ಮ ಅಳಿಯನೋ ಅಥವಾ ನನ್ನ ಮಗನೋ ಮೊಮ್ಮಗನೋ ಮಾಡಿರೋ ವಿಡಿಯೋ ಎಲ್ಲ ಚಿಕ್ಕವಿದ್ದರೆ ಅವನ್ನೆಲ್ಲ ಜಾಯಿಂಟ್ ಮಾಡಿ ನಿಮಗೆ ಹಾಕುವ. ಇದು ಅಪರೂಪ ನಾನು ಈ ನಡುವೆ ದೊಡ್ಡ ವಿಡಿಯೋ ಹಾಕ್ತಾಯಿರೋದು. ಅದಕ್ಕೆ ವಿಡಿಯೋನ ಪೂರ್ತಿ ನೋಡಿ, ಸ್ಕಿಪ್ ಮಾಡಿ ನೋಡಬೇಡಿ. ನಾನು ಹೇಳೋ ಟಿಪ್ಸು ನಿಮಗೆ ಗೊತ್ತಾಗುತ್ತೆ. ಇವಾಗ ನಾನು ಏನು ಕೆಲಸ ಮಾಡದೇ ಇದ್ರೂ ವಿಡಿಯೋ ಮಾಡ್ತಾ ನಾನು ಮಧ್ಯೆ ನನಗೆ ಗೊತ್ತಿರೋವೆಲ್ಲ ಹೇಳ್ತಾಯಿದ್ದೀನಿ. ನಿಮಗೂ ಏನಾದ್ರು ಡೌಟ್ ಇದ್ರಿಗಿನ ಕಮೆಂಟಲ್ಲಿ ಕೇಳಿದ್ರೆ ನಾನು ನೆಕ್ಸ್ಟ್ ವಿಡಿಯೋಗಳಿಗೆ ಅದನ್ನು ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಅದರಿಂದ ವಿಡಿಯೋಗಳು ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಪೂರ್ತಿ ನೋಡಿದ್ರೇ ನಮಗೇನಾದ್ರು ಮಾಡಿದ್ದಕ್ಕೆ ಪ್ರಯೋಜನ. ಇಲ್ಲ ಅಂದರೆ ಏನೂ ಇರೋಲ್ಲ. ನೋಡಿ, ಇಲ್ಲಿ ದಾಸವಾಳದ ಗಿಡಗಳೆಲ್ಲ ಚೆನ್ನಾಗಿದ್ದಾವೆ. ಒಂದು ಸರಿ ಹೂವೆಲ್ಲ ಜಾಸ್ತಿ ಬಿಟ್ಟು ಇವಾಗ ಕಮ್ಮಿ ಆಗಿದ್ದಾವೆ. ಇಲ್ಲಿ ನಾನು ಇದು ಪ್ಯಾಷನ್ ಫ್ರೂಟ್ ಗಿಡ ಹಾಕಿದ್ದೆ ನೋಡಿ, ಸೈಡಲ್ಲಿ ಈ ಕಡೆ ಇಟ್ಟು ಈ ಕಡೆ ಹಬ್ಬಾಕ್ಬಿಟ್ಟಿದ್ದೆ. ಅದರಲ್ಲಿ ಆಗಲೇ ಹೂವು ಸ್ಟಾರ್ಟ್ ಆಗ್ತಾಯಿದೆ. ಬೀಜದಿಂದ ಬಂದಿದ್ದು. ಇದು ಕೊನೆ ಕಟಿಂಗಿಂದ ಇಟ್ಟೆ ನಾನು. ಅದು ಅವಾಗ ಕೆಲಸ ನಡಿಬೇಕಾರೆ ನೋಡಿ, ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ, ಹೂವು ಆಗಿದೆ. ಅದು ಇಷ್ಟೊತ್ತಿಗೆ 2 ಸರಿ ಬಿಡಬೇಕಾಗಿತ್ತು. ಗಿಡ ಚಿಕ್ಕದಿರೋದಕ್ಕೆ ಮತ್ತು ಬೀಜದಿಂದ ಹಾಕಿ ಗಿಡ ಚಿಕ್ಕದಿದ್ದಕ್ಕೆ ಬೆಳೆಯೋಕ್ಕೆ ಲೇಟ್ ಆಯಿತು. ಇವಾಗ ಹರಡ್ತಾ ಇದೆ ಮೇಲೆ. ಈ ಥರ ನೀವು ಮೇಲೆ ಇದ್ರೇ ಹರಡುತ್ತೆ ಅಂತಿಲ್ಲ. ದಾರ ಕಟ್ಕೊಂಡು ನಾನು ಮೊದಲು ಈ ಥರ ಏನು ಅನುಕೂಲ ಇಲ್ದಾಗ ಕೂಡ ನಾನು ತಂತಿಗಳಿಗೆ ಅದಕ್ಕೆ ದಾರ ಕಟ್ಟಿ ಹಬ್ಸಿದ್ದೀನಿ. ಆ ಥರ ಮಾಡ್ಬೋದು. ಸೇವಂತಿಗೆ ಗಿಡಗಳಲ್ಲಿ ಇವಾಗ ಮೊಗ್ಗಾಗ್ತಾ ಇದೆ. ಸೇವಂತಿಗೆ ಗಿಡಗಳ ಬಗ್ಗೆ ಕೇಳಿದರು, ನೋಡ್ತೀನಿ. ಅರಳಿದ ಮೇಲೆ ಅದನ್ನು ಒಂದು ಸರಿ ನಾನೇ ಹೋಗಿ ವಿಡಿಯೋ ಮಾಡಿ ತೊಗೊಂಬರ್ತೀನಿ. ಮಲ್ಲಿಗೆ ಹೂವು ಅಂತೂ ಡೈಲಿ ಇದ್ದೇ ಇರುತ್ತೆ. ಇವಾಗ ಸ್ವಲ್ಪ ದಾಸವಾಳ ಕಮ್ಮಿಯಾಗಿದೆ. ಇಷ್ಟು ದಿನ ಅವನು ಬರ್ತಾಯಿದ್ವು. ನಾನು ಜಾಸ್ತಿ ಅವ್ರು ಕಿತ್ಕೊಂಬಂದಿರ್ತಾರೆ. ಅವಾಗ ಗಿಡದಲ್ಲಿ ನೋಡಿಸಿದ್ರೇ ಚೆಂದ ನಿಮಗೆ ಅಂತ ಕಿತ್ಕೊಂಬಂದಿರೋ ಬಟ್ಲಲ್ಲಿ ಅಗಲೆಲ್ಲ ತೋರಿಸೋದು ಬೇಡ ಅಂತ ತೋರಿಸಿಲ್ಲ ಅಷ್ಟೇ. ನೋಡಿ, ಈ ಗಿಡ ನಾಟಿದ್ದು ನೋಡಿ, ಅಲ್ಲಿ ಎಲೆ ಮುದುರಿದೆ ನೋಡಿ. ಆ ಥರ ಮುದುರಿದ್ರೆ ನೀವು ಗಮನಿಸ್ಕೋಬೇಕು. ಕೆಳಗಡೆ ಬೆಸ್ಟ್ ಇರುತ್ತೆ. ಅದರಲ್ಲಿ ಸಣ್ಣ ಕಣ್ಣಿಗೆ ಕಾಣಿದಷ್ಟು ವೈಟ್ಗೆ ಇರುತ್ತೆ. ಆವಾಗ ಅದು ಒಂದು ಎಲೆಯಿಂದ ಇನ್ನೊಂದು ಎಲೆ, ಆಮೇಲೆ ಅಲ್ಲಿ ಮೊಗ್ಗುಗಳು ಸ್ಟಾರ್ಟ್ ಆಗುತ್ತೆ ತುದಿಗೆ. ಆ ತುದಿಗಳಿಗೆ ಮೊಗ್ಗುಗೂಡಾಗ ಹರಡ್ಬಿಟ್ಟು ಮೊಗ್ಗು ಅರಳ್ದಂಗೆ ಮಾಡಿಬಿಡುತ್ತೆ.
ಅದರಿಂದ ಇವಾಗ ಬೆಳಗ್ಗೆ ಹೊತ್ತಲ್ವ ನಮ್ಮ ಅಳಿಯ ಎಲ್ಲ ಎಲೆಗಳು ಹಣ್ಣಾಗಿರೋವೆಲ್ಲ ತೆಗಿತಾಯಿದ್ರು, ಹಾಗೆ ನಾನು ವಿಡಿಯೋ ಮಾಡ್ಕೊಂಬರ್ತೀನಿ. ಬಿಸಿಲಿದ್ದಾಗ ಮಾತ್ರ ಹೋಗ್ತೀನಿ. ಸ್ವಲ್ಪ ಬಿಸಿಲು ಕಾಯಿಸಿ ಜಾಸ್ತಿ ಮನೆಗಿರ್ತೀರ ಅಂತಾರಲ್ಲ, ಅದರಿಂದ ಬಿಸಿಲಿದ್ದಾಗ ಹೋಗ್ತೀನಿ. ಆಮೇಲೆ ಯಾವಾಗಾದ್ರು ಸಾಯಂಕಾಲ ಒಂದು ಸ್ವಲ್ಪ ವಾಕಿಂಗ್ ಮಾಡೋಂಗಿದ್ರೆ ಹೋಗ್ತೀನಿ. ಜಾಸ್ತಿ ಹೋಗ್ತಾಯಿಲ್ಲ ಗಾರ್ಡನ್ಗೆ. ಯಾಕೆ ಅಂದರೆ ಸ್ವಲ್ಪ ಸುಸ್ತಿದೆ. ಆಗಿದ್ದೀನಿ ಇವಾಗ, ಆರಾಮಾದ್ರೂ ಸುಸ್ತಿದೆ. ನಾನು ಇದುವರೆಗೂ ನಿಮಗೆ ಮುಖ ತೋರಿಸಿಲ್ಲ. ಯಾಕೆ ಅಂದರೆ ನೋಡಿಬಿಟ್ರೆ ನೀವು ಇನ್ನೂ ಬೇಜಾರು ಮಾಡ್ಕೊತೀರ ನಾನು. ಯಾಕೆಂದರೆ ಅಷ್ಟು ವೀಕ್ ಆಗಿದ್ದೀನಿ. ಆವಾಗ ಯೂರಿನ್ ಇನ್ಸ್ಪೆಕ್ಷನ್ ಆಗಿದ್ದಾಯಿತು. ಇವಾಗ ಒಂದು ಸ್ವಲ್ಪ ಬೇರೆ ತೊಂದರೆಯಿಂದ ಆ ಥರ ಆಗಿದ್ದೀನಿ. ಅದರಿಂದ ಸ್ವಲ್ಪ ಇವಾಗ ಸುಧಾರಿಸ್ಕೊಳ್ತೀನಿ. ಸ್ವಲ್ಪ ಸುಧಾರಿಸ್ಕೊಂಡ್ಮೇಲೆ ನಿಮಗೆ ನಾನು ಒಂದು ಸರಿ ನನ್ನ ಮುಖ ತೋರಿಸ್ತೀನಿ ನಿಮಗೆ. ದಯವಿಟ್ಟು ಇದು ಮಾಡಿಬಿಡಿ. ನೋಡಿ, ಇದು ಪಿಂಕು ಪೂರ್ತಿ ಹೋಗ್ಬಿಟ್ಟಿದ್ದು ಒಂದೊಂದ್ರಾಗೆ ಅಂದಲ್ವ. ಆಮೇಲೆ ಗಂಗಾಂಬಿಕೆಯವ್ರು ಕೊಟ್ಟರು, ಆಮೇಲೆ ಭಾಗ್ಯಮ್ಮ ಕೊಟ್ಟಿದ್ದು, ಆಮೇಲೆ ಮಹೇಶ್ ಕೊಟ್ಟಿದ್ದು ಎಲ್ಲ ಸೇರಿ 3-4 ಗಿಡ ಆಗಿದ್ದಾವೆ. ಸೈಡಲ್ಲಿ ಸಸಿಗಳು ಬರ್ತಾಯಿದ್ದಾವೆ. ಅವನ್ನ ಒಂಚೂರು ಜಾಸ್ತಿ ಮಾಡ್ಕೋಬೇಕು. ಯಾಕೆಂದರೆ ಅವು ಯಾವಾಗಲೂ ವರ್ಷ ಪೂರ್ತಿ ಹೂವು ಬಿಡ್ತಾ ಇರುತ್ತೆ. ಅದೊಂದು ಗಿಡ ಮಾತ್ರ ಪಿಂಕು ಡಾರ್ಕು. ಇನ್ನು ಮಿಕ್ಕಿದ್ವೆಲ್ಲ ಸೀಸನಲ್ಲಿ ಬಿಡೋದು. ಅದರಿಂದ ಆಪಿ ಚೆನ್ನಾಗಿ ನಿದ್ದೆ ಮಾಡ್ತಾಯಿದೆ. ನಮಸ್ತೆ. ಇನ್ನೊಂದು ವಿಡಿಯೋ ಸಿಗ್ತೀನಿ.